ಹೊರಗಿನವರು ಇದ್ರಲ್ಲಿ ಮೂಗ್ ತೋರಿಸ್ತಾ ಇದ್ರೆ ಒಳ್ಳೇದು. ಆ ನಿರ್ಧಾರ ಏನು ಅಂತ ಬೇಗ ಹೇಳತ್ಗೆ. ನೀನ್ ಹೇಳಲಿಲ್ಲ ಅಂದ್ರೆ ಆದ್ಯನೇ ಹೇಳ್ಬಿಡ್ತಾಳಷ್ಟೇ. ನಾನ್ ಚೆನ್ನಾಗಿ ಯೋಚನೆ ಮಾಡ್ತೀನಿ. ನಮ್ಮ ರಾಜಿ ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪು ಮಾಡಿದಾಳೆ. ಆದ್ರೆ ಇದು ಈ ಮನೆ ಗೌರವಕ್ಕೆ ಸಂಬಂಧಪಟ್ಟ ವಿಷಯ. ಈ ಮನೇಲಿ ಒಬ್ಬಳಾಗಿ ನಾನು ಇವಳನ್ನ ಕ್ಷಮಿಸಬಾರ್ದು. ಇವಳಿಗೆ ಶಿಕ್ಷೆ ಕೊಡಬೇಕು ರೀ. ಆದ್ರೆ ಆ ಶಿಕ್ಷೆ ಜೀವನ ಪರ್ಯಂತ ಅನುಭವಿಸುವಂತದ್ದಾಗಬಾರ್ದು. ಗೊತ್ತಿಲ್ಲದೆ ಮಾಡಿದ ಒಂದು ಚಿಕ್ಕ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆನ. ನನ್ನ ಮಗಳ ಮನಸ್ಸಿನಲ್ಲಿ ಏನಿದೆಯೋ ಅಂತ ತಿಳ್ಕೋಬೇಕು ಅನ್ಕೊಂಡೆ. ಅವಳಿಗೆ ಈಗ್ಲೇ ಮದ್ವೆ ಇಷ್ಟ ಇಲ್ಲ ರೀ. ಅವಳಿನ್ನು ಓದಬೇಕು ಅಂತ ಆಸೆ ಪಡ್ತಿದ್ದಾಳೆ. ಇಲ್ಲಿ ಮಗಳ ಸುಖ ಸಂತೋಷ ತುಂಬಾ ಮುಖ್ಯ. ಅವಳು ಓದಬೇಕು ಅನ್ನೋ ಕೋರಿಕೆನ ನಾನು ಕೂಡ ಒಪ್ಕೋತೀನಿ. ಗೊತ್ತಿಲ್ಲದೆ ಮಾಡಿದ ಒಂದು ತಪ್ಪಿಗೆ ಇಷ್ಟ ಇಲ್ಲದೆ ಇದ್ರೂ ಮದ್ವೆ ಮಾಡಿ ಕಳಿಸಿ ಅವಳನ್ನ ಕೊರಗೋ ಹಾಗೆ ಮಾಡೋದು ಬೇಡ. ಜಾನಕಿ, ಯೋಚನೆ ಮಾಡಿ ಮಾತಾಡ್ತಿದ್ಯಾ? ಯೋಚನೆ ಮಾಡೇ ಮಾತಾಡ್ತಿದ್ದೀನಿ ಅತ್ತೆ. ಮನಸ್ಸಿಗೆ ಇಷ್ಟ ಇಲ್ಲದೆ ಆಸೆ ಆಕಾಂಕ್ಷೆಗಳನ್ನ ಸಾಯಿಸ್ಕೊಂಡು ಇನ್ನೊಬ್ರಿಗೆ ನೋವು ಕೊಡುವಂತ ನಿರ್ಧಾರ ತಗೊಳ್ಳೋದು ಸರಿ ಹೋಗಲ್ಲ ಅತ್ತೆ. ಅದಕ್ಕೆ ನಿಮ್ಮನ್ನ ಕೇಳ್ಕೊಳ್ತಿದ್ದೀನಿ, ನಮ್ಮ ಮಗಳಿಗೆ ಈಗ್ಲೇ ಮದ್ವೆ ಮಾಡಿ ಕಳ್ಸೋದು ಸರಿಯಲ್ಲ ರೀ. ಇಷ್ಟು ಬೇಗ ಅವಳಿಗೆ ಮದ್ವೆ ಮಾಡೋದು ಬೇಡ ರೀ. ಅವಳನ್ನ ಕಾಲೇಜಿಗೆ ಕಳಿಸಿ ಚೆನ್ನಾಗಿ ಓದಿಸ್ಬೇಕು. ಇದೇ ನನ್ನ ನಿರ್ಧಾರ. ಹಾಗಿದ್ಮೇಲೆ ಆದ್ಯನ್ ರಿಸಲ್ಟ್ ಕೂಡ ಬಂದಿರ್ಬೇಕಲ್ಲ? ಹಾ, ಬಂದಿರತ್ತೆ. ನಾನು ಆಮೇಲೆ ಚೆಕ್ ಮಾಡ್ತೀನಿ. ಹೇಳಮ್ಮ ಛಾಯಾ. ಹೇಳ್ ಛಾಯಾ. ನಾನು ಎಕ್ಸಾಮ್ ಚೆನ್ನಾಗೇ ಬರ್ದಿದ್ದೀನಮ್ಮ, ಪಾಸ್ ಆಗೇ ಇರ್ತೀನಿ. ಹೇಳು. ನೀನ್ ಇಷ್ಟು ಧೈರ್ಯವಾಗಿ ಹೇಳ್ತಿದ್ಯಾ ಅಂದ್ರೆ ಖಂಡಿತವಾಗ್ಲೂ ಪಾಸ್ ಆಗಿರ್ತೀಯ ನೀನು. ಇನ್ ಮುಂದೆ ಮದ್ವೆ ವಿಷಯ ಮಾತ್ರ ಅಲ್ಲ, ನಿನ್ ಬಗ್ಗೆ ಬೇರೆ ಯಾವ ವಿಷಯನೇ ಆದ್ರೂ ನಿಮ್ಮಪ್ಪನ ಹತ್ರ ನಾನು ಧೈರ್ಯವಾಗಿ ಮಾತಾಡ್ತೀನಿ. ಹಾ. ಏನು ರಾಜಲಕ್ಷ್ಮಿ ಬಗ್ಗೆ ಅಂಕಲ್ ಹತ್ರ ಮಾತಾಡ್ತೀರಾ? ಅವಾಗ ಆಗತ್ತೆ ದೊಡ್ಡ ರಾಧ ಅಂತ. ರಾಜಲಕ್ಷ್ಮಿ ಫೇಲ್ ಆಗಿದ್ದಾಳೆ. ನಿಜ ಹೇಳು, ಸರಿಯಾಗಿ ನೋಡಿದ್ಯಾ? ನೋಡ್ದೆ ಕಣೆ, ನನ್ ನಂಬರ್ ಇದೆ, ನಿನ್ ನಂಬರ್ ಇಲ್ಲ. ರಾಜಲಕ್ಷ್ಮಿ, ನೀನ್ ಪಾಸ್ ಆಗಿದ್ದಿದ್ರು ಕೂಡ ಮಾವನ್ಗೆ ಏನೋ ಒಂದ್ ಕಾರಣ ಹೇಳಿ ಕಾಲೇಜಿಗೆ ಕಳಿಸ್ಬೋದಾಗಿತ್ತು. ನೀನ್ ಫೇಲ್ ಆದ್ಮೇಲೂ ಇದ್ರ ಬಗ್ಗೆ ಮಾತಾಡಿದ್ರೆ ನಿನಗ್ ಮಾತ್ರ ಅಲ್ಲ, ನಿನಗ್ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಮಾವ ಮದ್ವೆ ಮಾಡಿಸ್ಬಿಡ್ತಾರೆ. ನನ್ ಜೀವನದಲ್ಲಿ ಯಾವಾಗ್ಲೂ ಇಷ್ಟೇ ಅನ್ಸತ್ತಮ್ಮ.
ಎಕ್ಸಾಮ್ ಚೆನ್ನಾಗಿ ಬರ್ದಿದ್ದೀನಿ, ಆದ್ರೂ ಫೇಲ್ ಆಗಿದ್ದೀನಿ ಅಂದ್ರೆ ಅಷ್ಟಕ್ಕೂ ನನ್ ಹಣೆ ಬರದಿ ಚೆನ್ನಾಗಿಲ್ದಿದ್ರೆ ನಾನ್ ಏನ್ ಮಾಡಿದ್ರು ಹೀಗೆ ಇರತ್ತನ್ಸುತ್ತೆ. ಆ ದೇವ್ರು ಕೂಡ ನನ್ನ ಫೇಲ್ ಮಾಡ್ಬಿಟ್ಟ. ರಾಜಲಕ್ಷ್ಮಿ, ನೀನ್ ಸರಿಯಾಗಿ ಬರೀದೆ ಆ ದೇವ್ರನ್ನ ಅಂತಿದ್ಯಲ್ಲ. ಕಾಲೇಜಿಗೆ ಹೋಗ್ಬೇಕನ್ನೋ ಆಸೆ ಇದ್ರೆ ಸಾಕಾಗಲ್ಲ, ಚೆನ್ನಾಗಿ ಓದ್ಬೇಕು. ನಾನ್ ಚೆನ್ನಾಗಿ ಓದಿದ್ದೆ ಆದ್ಯ, ಒಳ್ಳೆ ಮಾರ್ಕ್ಸ್ ಬರ್ದೇ ಹೋದ್ರು ಹೀಗ್ ಫೇಲ್ ಆಗೋದು ಅಂದ್ರೆ ಏನ್ ಅರ್ಥ ಹೇಳು? ಛಾಯ ಪಾಸ್ ಆಗಿ ನಾನ್ ಫೇಲ್ ಆಗಿದ್ದೀನಿ ಅಂದ್ರೆ ಅಪ್ಪ ನನ್ನ ಸಾಯಿಸೇ ಬಿಡ್ತಾರೆ. ನಾನು ಅವಾಗ ನಮ್ಮ ಮನೇಲಿ ಮಕ್ಳ ಭವಿಷ್ಯದ ಬಗ್ಗೆ ಕೂಡ ಯೋಚನೆ ಮಾಡ್ತೀನಿ. ಹಾ ಹಾ, ಏನಮ್ಮ ಆದ್ಯ, ರಾಜಲಕ್ಷ್ಮಿ ಪಾಸ್ ಆದ್ಲಾ? ಲೋಡ್ ಆಗ್ತಿದೆ. ಶ್ರೀ ಆಂಜನೇಯ, ಪ್ರಸನ್ನಾಂಜನೇಯ, ಸ್ವಾಮಿ ಆಂಜನೇಯ, ಹೇಗಾದ್ರೂ ಮಾಡಿ ನನ್ನ ಪಾಸ್ ಮಾಡಿಸಿ ಕಾಪಾಡಪ್ಪ. ಪಾಸ್ ಆಗಿರೋ ಲಿಸ್ಟ್ ಅಲ್ಲಿ ನಿನ್ ನಂಬರ್ ಇಲ್ಲ ರಾಜಲಕ್ಷ್ಮಿ. ಮೊದ್ಲು ನೋಡ್ಲಿ ಇರಮ್ಮ, ನೀನ್ ಭಯ ಪಡಿಸ್ಬೇಡ. ಮದ್ವೆ ಮಾಡಿ ಕಳಿಸ್ತಾ ಇದೀವಲ್ವಾ, ಪಾಸ್ ಆದ್ರೇನು ಫೇಲ್ ಆದ್ರೇನು? ಅನವಶ್ಯಕವಾಗಿ ಭಯ ಪಡ್ತಾ ಇದ್ದಾಳೆ ಅತ್ತಿಗೆ. ತುಂಬಾ ಕಷ್ಟಪಟ್ಟು ಓದಿದಾಳೆ ರಾಜಿ, ಪಾಸ್ ಆಗ್ಲಿ ಅಂತ ಎಲ್ಲರೂ ಕೇಳ್ಕೊಳ್ಳಿ. ನಾವೆಲ್ರೂ ಅದನ್ನೇ ಕೇಳ್ಕೊತಿದೀವಕ್ಕ. ಆದ್ರೆ ಪಾಸ್ ಆದ್ರೆ ಮಾತ್ರ ಏನ್ ಪ್ರಯೋಜನ ಇದೆ ಹೇಳಿ? ಭಾವನವರು ಮದ್ವೆ ಮಾಡಿ ಕಳ್ಸ್ಬಿಡ್ತೀನಿ ಅಂತ ಹೇಳಿದ್ರಲ್ಲ, ಸಂಬಂಧ ಕೂಡ ಮಾತಾಡಿದ್ದಾರೆ. ಹಾಗಾದ್ರೆ ಇಷ್ಟರಲ್ಲೇ ಮದುವೆ ಅಂತ ಹೇಳ್ತೀಯ ತಂಗ್ಯವ್ವ? ಅಪ್ಪ, ಇವಾಗ ಬರೋ ರಿಸಲ್ಟ್ಸ್ ನ ನೋಡಿ ನಿರ್ಧಾರ ಮಾಡಬಹುದು. ಅಲ್ಲಿವರೆಗೂ ನೀವು ರಿಸಲ್ಟ್ಸ್ ಓಪನ್ ಆಯ್ತು. ಪಾಸ್ ಆಗಿದ್ದಾಳೆ ಇಲ್ವಾ ಮೊದಲು ಅದನ್ನ ಹೇಳಮ್ಮ. ಕಂಗ್ರ್ಯಾಚುಲೇಷನ್ಸ್, ನೀನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ಯಾ. ಭಗವಂತ, ರಾಜಲಕ್ಷ್ಮಿ ಮದ್ವೆ ತಪ್ಸೋದಕ್ಕೆ ನೀ ದಾರಿ ತೋರಿಸ್ಬಿಟ್ಟೆ ತಂದೆ. ಇನ್ನು ನಾನು ಧೈರ್ಯವಾಗಿ ಅವ್ರ ಹತ್ರ ಮಾತಾಡಬಹುದು. ಅಮ್ಮ, ನನ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಮ್ಮ. ನೋಡಿದ್ರಾ, ನನ್ ರಾಜಿ ತುಂಬಾ ಚೆನ್ನಾಗಿ ಓದ್ತಾಳೆ. ಜಸ್ಟ್ ಪಾಸ್ ಆಗೋದಲ್ಲ, ರಾಜಲಕ್ಷ್ಮಿಗೆ 80% ಮಾರ್ಕ್ಸ್ ಬಂದಿದೆ. ಅಮ್ಮ, 80% ಅಂತೆ. ರಾಜಲಕ್ಷ್ಮಿ ಪಾಸ್ ಆದ್ಲು, ನಮ್ಗೆ ಅದೇ ಸಂತೋಷ. ಅನವಶ್ಯಕವಾಗಿ ಯಾದ್ಯ ಹೇಳ್ಬಿಟ್ಲು. ಇಷ್ಟು ಹೊತ್ತು ಒಪ್ಕೋತಾನೆ ಅನ್ನೋ ನಂಬಿಕೆ ಇತ್ತು. ಆದ್ಯ ಕೇಳಿದ್ಲಲ್ಲ, ಇನ್ನೂ ಒಪ್ಕೊಳ್ಳೋದೇ ಇಲ್ಲ. ಭಾವನವ್ರೆ, ಅದೇ ಮನೇಲೆಲ್ಲರೂ ಆಸೆ ಪಡ್ತಾ ಇದ್ದಾರೆ. ಮತ್ತೆ ನೀವು ಒಪ್ಕೊಂಡ್ರೇನೆ ನಾವು. ಯಾವಾಗ್ಲೂ ನಮ್ಮ ಮದ್ವೆ ಆದ ಹೊಸದ್ರಲ್ಲಿ ಒಂದ್ ಸಿನಿಮಾಗ್ ಹೋಗಿದ್ವಿ. ಇನ್ನಿವರೆಗೂ ಒಂದ್ ಸಿನಿಮಾ ಕೂಡ ಹೋಗಿಲ್ಲ. ಒಪ್ಕೋಬೋದಲ್ವಾ ಭಾವನವ್ರೆ? ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರಿ, ಹೋಗೋಣ. ನಾವೆಲ್ಲರೂ ಸೇರಿ ಸಿನಿಮಾ ನೋಡಿ ತುಂಬಾ ದಿನ ಆಗಿದೆ ಅಲ್ವಾ? ನಾವೆಲ್ಲರೂ ಹೋಗೋಣ ಬಿಡು.
ಟೆನ್ಷನ್ ಮಾಡ್ಕೊಂಡ್ಬಿಟ್ವಲ್ಲ. ಅಣ್ಣ ಒಪ್ಕೊಂಡು ಹಾಗಾದ್ರೆ ಯಾವ ಸಿನಿಮಾಗೆ ಹೋಗೋಣ ಶಿವರಾಜು? ಇವಾಗ ಮಯೂರ, ಬಂಗಾರದ ಮನುಷ್ಯ ಅಂತ ಸಿನಿಮಾ ಯಾವ್ದು ಇಲ್ವಲ್ಲ ಮತ್ತೆ? ಪುಷ್ಪ ಅಂತ ಇದೆ, ಅದಕ್ಕೆ ಹೋಗೋಣವಾ? ನನಗೆ ಯಾವಾಗ್ಲಿಂದ ಆ ಸಿನಿಮಾ ನೋಡ್ಬೇಕು ಅಂತ ಆಸೆ. ಪುಷ್ಪ ಸಿನಿಮಾನ? ಅದನ್ನ ಪುಷ್ಪ ಫ್ಲವರ್ ಅಂತಾರಲ್ಲ ಅದಕ್ಕ? ಚೆನ್ನಾಗಿದೆ ಹೋಗೋಣ ಬಿಡು. ಸರಿ ಹೋಗೋಣ. ಬನ್ನಿ ಹೋಗೋಣ. ಲೇ ಸೀನು, ದೊಡ್ಡೋರ್ ಹೇಳ್ತಾರೆ ಕಳ್ಕೊಂಡಿರೋ ಜಾಗದಲ್ಲೇ ಹುಡುಕ್ಬೇಕು ಅಂತ. ಆಲ್ರೆಡಿ ಆದ್ಯ ಮುಂದೆ ನಿನ್ ಮರ್ಯಾದೆ ಹೋಗಿದೆ. ನಿನ್ ಅವತಾರ ನೋಡಿ ಒಡೆದು ಹೋಗಿರೋ ಡ್ರಮ್ಮು ಅಂತ ಹೆಸರಿಟ್ಟಿದ್ದಾಳೆ. ಡ್ರಮ್ಮು ಅಂದವ್ರ ಮುಂದೆನೆ ದಮ್ ತೋರಿಸ್ಬೇಕು ಅಂದ್ರೆ ಇಷ್ಟಾದ್ರೂ ರೆಡಿ ಆಗ್ಲೇಬೇಕು ಕಣ. ನೀನ್ ತಿಳಿದೇ ಮಾಡಿದ ಒಂದು ತಪ್ಪಿನಿಂದ ಈಗ ಕೇವಲ ಮೋಡ ಮುಸುಕಿದೆ. ಅದು ಯಾವತ್ತಿದ್ರೂ ಕರಗಲೇಬೇಕಲ್ವ ರಾಜಿ? ಆ ಮೋಡ ಈಗ ಕರಗತ್ತೆ. ಅದೇ ರೀತಿ ಅನುಮಾನ ಕೂಡ ದೂರ ಹೊರಟೋಗುತ್ತೆ. ಅದಕ್ಕೆಲ್ಲ ಸ್ವಲ್ಪ ಸಮಯ ಹಿಡಿಯುತ್ತೆ ಅಷ್ಟೇ. ಹೌದು ಅತ್ತೆ, ಅದಕ್ಕೆ ಅಲ್ವಾ ಈ ಸಿನಿಮಾ ಪ್ರೋಗ್ರಾಮ್ನ ಅರೇಂಜ್ ಮಾಡಿದ್ದು. ನಾವೊಂದು ಒಳ್ಳೆ ಸಮಯ ನೋಡಿ ಮಾವನ್ಗೆ ಹೇಳಿದ್ರೆ ಮಾವ ಖಂಡಿತ ಒಪ್ಕೋತಾರೆ. ಅದು ಅಲ್ಲದೆ ಒಳ್ಳೆ ಪರ್ಸೆಂಟೇಜ್ ಅಲ್ಲೇ ಪಾಸ್ ಆಗಿದ್ದಾಳಲ್ಲ, ಕಾಲೇಜಿಗೆ ಕಳ್ಸೋಣ ಅಂದ್ರೆ ಮಾವ ಖಂಡಿತವಾಗ್ಲೂ ಒಪ್ಕೋತಾರೆ. ಯಾರ್ದು ಸಪೋರ್ಟ್ ಇಲ್ದೇನೆ ನಾನ್ ಮುಂದೆ ಬರಕ್ಕೆ ಪ್ರಯತ್ನ ಪಡ್ತಾ ಇದೀನಿ. ನಿನ್ ಸಪೋರ್ಟಿಗೆ ಇಷ್ಟು ಜನ ಇದ್ದಾರೆ ರಾಜಲಕ್ಷ್ಮಿ. ನೀನ್ ಅನ್ಕೊಂಡ ಹಾಗೆ ಎಲ್ಲ ನಡೆಯುತ್ತೆ. ಹೌದು ರಾಜಿ, ಪಾಸ್ ಆಗಿರೋ ಸಂತೋಷದಲ್ಲಿ ಇವತ್ತು ಸಿನಿಮಾ ನೋಡೋದಕ್ಕೆ ಒಪ್ಕೊಂಡಿದ್ದಾರೆ. ನಾಳೆನೋ ನಾಡಿದ್ದು ನೀನು ಓದಬೇಕು ಅನ್ಕೊಂಡಿರೋ ಕೋರಿಕೆನೂ ಕೂಡ ಅವ್ರು ಒಪ್ಕೊಳ್ತಾರೆ. ನಿನ್ ಮೊದ್ಲು ನಗು. ಎಲ್ಲಾ ಸಮಸ್ಯೆಗೂ ನಗುನೇ ನಮಗ್ ಪರಿಹಾರ ಕೊಡೋದು. ಗಟ್ಟಿಯಾಗಿ ನಿಲ್ಲಕ್ಕೆ ಗೆಲ್ಲಕ್ಕೆ. ನಗು ನಗು. ಬಾ, ರೆಡಿ ಆಗೋಣ. ಬಾ ಹೋಗಮ್ಮ. ಏನಾಯ್ತು ಅತ್ತೆ? ಯಾಕೆ ಹೀಗಿದ್ದೀರಾ? ಧೈರ್ಯ ನೀನು ಕೊಟ್ಟೆ ಸೀನು, ಆದ್ರೆ ಏನಾಗುತ್ತೋ ಅಂತ ಭಯ ಆಗ್ತಿದೆ. ಅತ್ತೆ, ನೀವೇ ಏನಾದ್ರೂ ಮಾತಾಡಿ ಮಾವನ್ ಮನ್ಸನ್ನ ಬದಲಾಯಿಸಿ. ನೀವ್ ಹೇಳಿದ್ರೆ ಮಾವ ಕೇಳ್ತಾರೆ. ಏನಾದ್ರೂ ಹೇಳಿ ಒಪ್ಸಿ. ನಿನ್ ಪಕ್ಕದಲ್ಲಿ ಯಾರಿದ್ದಾರೆ ಅಂತ ಫೋನಲ್ಲಿ ಹೆಂಗ್ ಗೊತ್ತಾಗತ್ತೆ ಚಿಕ್ಕಮ್ಮ? ನಿನ್ ತಲೆ ಬುದ್ಧಿನೇ ಇಲ್ವಲ್ಲೇ? ಮನೆ ಲ್ಯಾಂಡ್ ಲೈನ್ ಫೋನ್ ಮಾಡ್ಬೋದಲ್ವಾ? ನನ್ನ ಹತ್ರ ಫೋನ್ ಇರೋದು ನಿನಗ್ ಬಿಟ್ರೆ ಯಾರಿಗೂ ಗೊತ್ತಿಲ್ವೇ? ನಿಮ್ ಚಿಕ್ಕಪ್ಪನಿಗೆ ಮಾತ್ರ ಅನುಮಾನ ಬರೋ ಹಾಗಿದೆ. ಅಯ್ಯೋ ಸಾರಿ ಚಿಕ್ಕಮ್ಮ. ಸರಿ, ಅಲ್ಲ ಫೋನ್ ಯಾಕೆ ಮಾಡಿದ್ದು? ಅದು ಸೀನು ಮಾವನ ಹತ್ರ ಮಾತಾಡೋಣ ಅಂತ. ಲ್ಯಾಂಡ್ ಲೈನ್ ಫೋನ್ ಮಾಡ್ಬೋದಲ್ವಾ? ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ. ಓ, ಸ್ವಲ್ಪ ಸೀನು ಮಾವನಿಗೆ ಫೋನ್ ಕೊಡ್ತೀರಾ? ನನಗ್ ಗೊತ್ತಿರೋ ಹಾಗೆ ಬಿಸಿ ಇದ್ದನ್ ಕಣೆ. ಯಾರು? ಸೀನು ಮಾವನ? ಅಲ್ಲ, ಮನೇಲಿ ಎಲ್ಲಾರು. ಯಾಕೆ ಚಿಕ್ಕಮ್ಮ ಅಷ್ಟ್ ಬಿಸಿ? ನಾವೆಲ್ಲ ಸೇರಿ ಸಿನಿಮಾಕ್ ಹೋಗ್ತಾ ಇದೀವಿ. ಇಡ್ತೀನಿ, ನಾನ್ ಬೇಗ ರೆಡಿ ಆಗ್ಬೇಕು, ಇನ್ನು ತುಂಬಾ ಕೆಲ್ಸ ಇದೆ. ಬಾಯ್. ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಮ್ಮ. ನಾನು ಬರ್ತೀನಿ. ದೊಡ್ಡ ಭಾವ ಕೂಡ ಬರ್ತಿದ್ದಾರೆ. ನೀನ್ ಬಂದ್ರೆ ಈ ಮನೆ ವಿಷಯಗಳೆಲ್ಲ ಹೇಗ್ ಗೊತ್ತಾಗ್ತಿದೆ ಅಂತ ಅನುಮಾನ ಪಡ್ತಾರೆ. ನಾವು ಅನ್ಕೊಂಡಿರೋ ಮದ್ವೆ ಟುಸ್ ಆಗ್ಬಿಡುತ್ತೆ. ಆಲ್ರೆಡಿ ನಿಶ್ಚಿತಾರ್ಥ ಆಗಿದ್ಯಲ್ಲ ಚಿಕ್ಕಮ್ಮ. ಯಾರು ಏನ್ ಅನ್ಕೋತಾರೆ? ಅಯ್ಯೋ,
ಪದ್ಧತಿಯಾಗಿಲ್ಲ ಅಂದ್ರೆ ನಮ್ ಭಾವನವರು ಮದ್ವೆನ ಹಸೆಮಣೆ ಮೇಲೆ ನಿಲ್ಸ್ಬಿಡ್ತಾರೆ. ಸರಿ ಸರಿ, ನಾನು ಇಡ್ತೀನಿ. ಜಾಸ್ತಿ ಹೊತ್ತು ಮಾತಾಡ್ತಿದ್ರೆ ಯಾರಾದ್ರೂ ನೋಡ್ಬಿಡ್ತಾರೆ. ಬಾಯ್. ಚಿಕ್ಕಮ್ಮ ಹೋಗ್ಲಿ, ಯಾವ ಸಿನಿಮಾಗ್ ಹೋಗ್ತಿದ್ದೀರಾ ಅಂತ ಅದನ್ನಾದ್ರೂ ಹೇಳು. ಅದು ಇನ್ನೇನು ಕೇಳ್ಬೇಡ, ಇಡ್ತೀನಿ. ಬಾಯ್ ಬಾಯ್. ಚಿಕ್ಕಮ್ಮ ಹೇಗ್ ಕಟ್ ಮಾಡ್ಬಿಟ್ಲಲ್ಲ. ಇರ್ಲಿ ಇರ್ಲಿ, ಅಡ್ರೆಸ್ ಗೊತ್ತಿದ್ಯಲ್ಲ, ಅಷ್ಟೇ ಸಾಕು. ಹಲೋ, ಇವತ್ ಮಾವ ಅಷ್ಟೇ ಅಲ್ಲ, ನಾನು ಸಖತ್ ಹ್ಯಾಂಡ್ಸಮ್ ಆಗಿದ್ದೀನಿ. ಏನು ಕಾಮೆಂಟ್ ಮಾಡಲ್ವಾ? ನಾನ್ ಯಾಕೆ ಕಾಮೆಂಟ್ ಮಾಡ್ಬೇಕು? ಬೇಕಂದ್ರೆ ಫೋನ್ ಕೊಡ್ತೀನಿ, ಒಂದ್ ಸೆಲ್ಫಿ ತಗೊಂಡು ನಿನ್ ಚಾರು ಕಳಿಸ್ಬಿಡು. ಕಾಮೆಂಟ್ ಮಾಡ್ಬೇಕಿರೋದು ಅವಳು, ನಾನಲ್ಲ. ಅವಳಿಗೆ ನಾನಂದ್ರೆ ಇಷ್ಟ, ನನಗ್ ನೀನಂದ್ರೆ ಇಷ್ಟ. ಏನು? ಏನಿಲ್ಲ, ಸ್ವಲ್ಪ ಸ್ಮೈಲ್ ಮಾಡಿದ್ರೆ ಇನ್ನೂ ಸುಂದರವಾಗಿ ಕಾಣಿಸ್ತೀಯಾ ಅಂತ ಹೇಳಕ್ ಬಂದೆ. ಸಾಕಾ? ಇವಾಗ ಸುಂದರವಾಗಿದ್ದೀನಾ? ಅಬೋ ಆವರೇಜ್. ಯು ಬಿಲೋ ಆವರೇಜ್. ನಿನ್ ತಲೆ. ಎಲ್ರೂ ಬಂದಾಯ್ತಲ್ವಾ, ಹೊರಡೋಣ ಬನ್ನಿ. ಇಷ್ಟು ಜನ ಒಂದೇ ಕಾರಲ್ಲಿ ಹೇಗೆ ಹೋಗೋದಣ್ಣ? ಅದ್ರ ಬಗ್ಗೆ ಟೆನ್ಷನ್ ಬೇಡ. ಕಾರ್ ನಾನ್ ಅರೇಂಜ್ ಮಾಡಿದೀನಿ. ಆ ಕಾರಲ್ಲಿ ಎಲ್ರೂ ಹೋಗ್ಬೋದು. ಅಷ್ಟು ದೊಡ್ಡ ಕಾರು ನಮ್ ಗೌರಕ್ಕನ್ ಹತ್ರ ಕೂಡ ಇಲ್ವಲ್ಲ? ನೋಡಿದ್ರೆ ಗೊತ್ತಾಗತ್ತಲ್ವಾ ಪಾರ್ವತಿ? ಬಾಣ. ಸರಿ, ಹೊರಡೋಣ ಹೊರಡೋಣ ಬನ್ನಿ. ಈಗಲೇ ತುಂಬಾ ಸಮಯ ಆಗೋಗಿದೆ. ನೀವೆಲ್ಲ ಹತ್ ಬಿಟ್ರಿ ಹಿಂಗ್ ನಾನ್ ಹೇಗೋ ಹತ್ತದು? ಭಯ ಆಗ್ತಿದೆ. ಹಿಡ್ಕೊಳ್ಳಿ, ಹುಷಾರು ಅತ್ತೆ. ಹುಷಾರು. ಗಟ್ಟಿಯಾಗಿ ಹಿಡ್ಕೊಳ್ಳಿ. ಇವಾಗ ನಮ್ಮನ್ ಯಾರು ಹತ್ತಿಸ್ತಾರೆ? ನಾನಿದ್ದೀನಲ್ವಾ, ಎತ್ಕೊಂಡ್ ಹಂಗೆ ಟ್ರ್ಯಾಕ್ಟರ್ ಅಲ್ಲಿ ಇಟ್ಬಿಡ್ತೀನಿ ಬಾ. ನಿನಗ್ ಅಷ್ಟೆಲ್ಲ ಸೀನ್ ಇಲ್ಲ. ನೀನ್ ಹತ್ಬಿಟ್ ಕೈ ಕೊಡು ಸಾಕು. ಹಾಗಾದ್ರೆ ಓಕೆ. ರಾಜಲಕ್ಷ್ಮಿ, ಮೊದ್ಲು ನೀನ್ ಹತ್ತು. ಮಾವ ಹುಷಾರಾಗಿ ಹಿಡ್ಕೋ. ಬಂದ್ಬಿಟ್ಲು. ಅದ್ಯಾ, ಕೈ ಹಿಡ್ಕೊ. ಸೀನು, ಆದ್ಯ ಭಾರ ಅನ್ಸ್ಲಿಲ್ವಾ? ಅನಿಸ್ಲಿಲ್ಲ ಮಾವ, ಅಮೆರಿಕಾ ಫುಡ್ ಅಲ್ವಾ, ಸ್ವಲ್ಪ ವೀಕ್ ಆಗಿರುತ್ತೆ. ಇರುತ್ತೆ ಇರುತ್ತೆ, ಯಾಕಿರಲ್ಲ ಹೇಳು. ರಾಜು, ಎಲ್ರೂ ಅವ್ರವ್ರ ಹೆಂಡತಿದಿರ್ನ ಹತ್ಸಿದ್ರು, ನೀನು ಜಾನಕಿನ್ ಹತ್ಸು. ಚೆನ್ನಾಗಿದೀವಿ ಯಜಮಾನ್ರೆ. ಜಾನ್ಕಮ್ನವರು ಕಷ್ಟ ಪಡ್ತಿದ್ದಾರೆ, ಹೋಗಿ ಇಳ್ಸಿ ಯಜಮಾನ್ರೆ.
ಅವ್ರ ಹೆಂಡತಿ ಮೇಲೆ ಎಷ್ಟು ಪ್ರೀತಿ ಇದೆ ನೋಡು. ಯಾವಾಗ್ಲೂ ರಾಮ ಸೀತೆ ತರ ಇರ್ತಾರೆ. ಅವ್ರು ಯಾವಾಗ್ಲೂ ಹೀಗೆ ಇರ್ಬೇಕು. ಏನಾಯ್ತದ್ಗೆ? ಹಾ ಜಾನಕಿ, ಅಯ್ಯೋ ತಂಗ್ಯಮ್ಮ, ಏನಾಯ್ತಮ್ಮ? ಹೆಂಗಾಯ್ತು ಗಾಯ? ಇಳಿಯುವಾಗ ಸ್ವಲ್ಪ ತರಚ್ಕೊಂಡ್ ಬಿಟ್ಟು ಅತ್ತೆ. ಅಯ್ಯೋ, ನೋಡ್ಕೊಂಡು ಇಳಿಯೋತಾನೆ ಅದಕ್ಕೆ. ತುಂಬಾ ದಿನಗಳ ನಂತರ ಅಣ್ಣನ್ ಪಕ್ಕ ಕೂತಿದ್ಲಲ್ಲ ಅತ್ತಿಗೆ, ಮೈ ಮರ್ತಿದ್ಲು ಅನ್ಸತ್ತೆ ಪಾಪ. ಅಮ್ಮ, ಹಾಸ್ಪಿಟಲ್ಗೆ ಹೋಗಣ್ವಾ? ಅಯ್ಯೋ ಬೇಡ ರಾಜಿ, ತುಂಬಾ ಚಿಕ್ಕ ಗಾಯ. ಸಿನಿಮಾಗೆ ಟೈಮ್ ಆಗೋಯ್ತು, ನಡೀರಿ ಒಳಗೆ ಹೋಗೋಣ. ಒಂದ್ ನಿಮಿಷ ಇರಿ, ನಾನು ಬಂದೆ. ಚಾರು ಚಾರು, ನಾನ್ ಕರ್ದಿಲ್ಲ. ಹೇಗ್ ಬಂದ್ಲಪ್ಪ? ಚಾರು, ನೀನ್ ಯಾಕೆ ಬಂದೆ? ನಮಸ್ಕಾರ ದೊಡ್ಡಪ್ಪ. ನೀನೇನಮ್ಮ ಇಲ್ಲಿ? ಅದು ನೀವೆಲ್ಲ ಸಿನಿಮಾಗ್ ಹೋಗ್ತಾ ಇದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ನಾವೆಲ್ಲ ಸಿನಿಮಾಗ್ ಬರ್ತಿರೋದು ನಿನಗೆ ಹೇಗ್ ಗೊತ್ತಾಯ್ತು? ನೀವೆಲ್ಲ ಟ್ರಾಲಿ ಮಿಸ್ ಆಗಿ ಸೈಕಲ್ ಅಲ್ಲಿ ಬಂದಿದ್ನ ನಾನ್ ನೋಡ್ದೆ. ಫಾಲೋ ಮಾಡ್ತಾ ಹಿಂದೆನೆ ಬಂದೆ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು ಸಿನಿಮಾಗ್ ಹೋಗ್ತಿದ್ದೀರಾ ಅಂತ. ಮಹಾತಾಯಿ ಕಾಪಾಡಿದ್ಲು. ದಾರಿಲೇ ಮಾತಾಡ್ಬೋದಿತ್ತಲ್ವಾ, ಇಲ್ಲಿವರೆಗೂ ಬರ್ಬೇಕಾ? ನೀವ್ ಸ್ಪರ್ಧೆ ಇಟ್ಕೊಂಡಾಗೆ ಸೈಕಲ್ ತುಳಿಬೇಕಾದ್ರೆ ಸುಮ್ನೆ ಯಾಕೆ ಮಾತಾಡ್ಸೋದು ಅಂತ ಬಂದ್ಬಿಟ್ಟೆ ಮಾವ. ಬಂದಿದ್ದಾಳಲ್ವಾ, ನಮ್ ಜೊತೆಗ್ ಸಿನಿಮಾ ನೋಡ್ಕೊಂಡು ಹೋಗ್ತಾಳೆ. ಏನತ್ತೆ, ಬಾಚಾರು ಹೋಗೋಣ? ಏನೋ ರಾಜು, ನೀನೇನ್ ಹೇಳ್ತೀಯಾ? ಬರ್ಲಿ ಬಿಡಿ. ಪಪ್ಪು ಚಾರು ಬಂದಿರೋದು ಇದ್ರಮ್ಮಗೋಸ್ಕರ ಅಂತಾಯ್ತು. ಎಲ್ಲ ನನ್ ಕರ್ಮ, ಬೇತಾಳಂತರ ಹಿಂದೆ ಬಿದ್ದವಳೆ. ಸೀನು ಟಿಕೆಟ್ಸ್ ತಗೊಂಬ. ಹಾ ಸರಿ ಮಾವ. ನಡೀರಮ್ಮ, ಬನ್ನಿ ಹಾವಿನ ಸಿನಿಮಾ ನೋಡೋಣ. ಬಾಚಾರು ಬಾ. ಡ್ರಮ್ಮು ನಿಮ್ ಅತ್ತೆ ಮಾವನ್ಗೆ ಅಂತ 2 ಸೀಟ್ ಸಪ್ರೇಟ್ ಆಗಿ ಕೂತ್ಕೊಳ್ಳಿ. ಅಮ್ಮ ಅಪ್ಪ, ನೀವಿಬ್ರು ಬನ್ನಿ. ಏನ ನಮ್ ಸೀಟ್ ಯಾವ್ದು? ಪಕ್ಕ ಇದೆ ತಾನೆ? ನೀವಿಬ್ರು ಅಲ್ಲಿ ಕೂತ್ಕೊಳ್ಳಿ. ಅಲ್ಲ ಅಲ್ಲಿ ಹೋಗ್ಬೇಕಾ? ಸರಿ ಬಾರೆ, ನಡೀರಿ. ಅಲ್ಲಿ ಕೂತ್ಕೊಳ್ಳಿ. ನೀವು ಬನ್ನಿ. ಈ ಸೀಟೆ, ಬಾ ಬಾ ಬಾ. ಆ ಸೀಟಲ್ಲಿ ಕೂತ್ಕೊಳ್ಳಿ. ಸರಿ. ಆ ಸೀಟಲ್ಲಿ ಕೂತ್ಕೊಳ್ಳಿ ಅತ್ತೆ. ಹಾ, ಆ ಕಡೆ. ಅಜ್ಜಿ, ನಾನೆಲ್ ಕೂತ್ಕೊಳ್ಳೋದು? ನೀವು ಆ ಸೀಟಲ್ಲಿ ಅಲ್ಲಿ ಕೂತ್ಕೊಳ್ಳಿ. ಮಾವ, ನಾನು? ನೀವಿಬ್ರು ಪಕ್ಕದಲ್ಲೇ ಕೂತ್ಕೊಳ್ಳಿ. ಸರಿ ಸರಿ, ಕೂತ್ಕೋ. ಅದ್ಯಾ, ನೀನ್ ಈ ಕಡೆ ಕೂತ್ಕೋ. ಈ ಕಡೆ ಕೂತ್ಕೋ. ಮಾವ, ನನ್ ಸೀಟಲ್ಲಿ? ಚಾರು, ಆ ಕಡೆ. ಇದೇ ಸೀಟು, ಆರಾಮಾಗಿ ಕೂತ್ಕೋ. ಹಾಯ್. ಸಿನಿಮಾ ಮುಗಿಯೋವರೆಗೂ ನೀನ್ ಕದ್ಲೋ ಹಾಗಿಲ್ಲ. ಸಿನಿಮಾ ನೋಡು. ವಾವ್, ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ. ಪ್ರಭಾಸ್ ಬ್ರದರ್ ತರ ಇದ್ದಾರೆ. ಹೌದೇ, ಮಾತಾಡೋಣ ಬಾ. ಹಾಯ್ ಸರ್, ಟೈಮ್ ಎಷ್ಟಾಯ್ತು? ನಿನ್ ಕೈಲೇ ವಾಚ್ ಇದೆಯಲ್ಲ, ನೋಡ್ಕೋಬಹುದಲ್ವಾ? ಆದ್ರೆ ವಾಚ್ ಕೆಲಸ ಮಾಡ್ತಿಲ್ಲ. ಸರ್, ಟೈಮ್ ಹೇಗಿದೆ ಅಂತ. 12 ಗಂಟೆ ಆಗಿದೆಯಮ್ಮ. ಓ, 10 ನಿಮಿಷದಲ್ಲಿ ಶೋ ಶುರು ಆಗುತ್ತೆ ಅನ್ಸುತ್ತೆ. ನಿಮ್ ವಾಯ್ಸ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ಸ್. ನನ್ನ ಕೈ ಕೂಡ ತುಂಬಾ ಚೆನ್ನಾಗಿದೆಯಮ್ಮ. ಇದೆಯಲ್ವಾ ನನ್ನ ಸೀಟು? ಅನಾವಶ್ಯಕವಾಗಿ ಅವನ ಹತ್ರ ಜಗಳ ಆಡ್ಕೊಂಡೆ.
ಇರಿ ಮಾಡ್ತೀನಿ. ನಿಮ್ಗಲ್ಲ ನೋಡಿ ಚೆನ್ನಾಗಿದೆ. ಸಿನಿಮಾ ರೀ, ಸಿನಿಮಾದಲ್ಲಿ ರೊಮ್ಯಾನ್ಸ್ ಅವ್ರು ಮಾಡ್ಬೇಕು, ನಾವು ನೋಡ್ಬೇಕು. ನೋಡಿ ನೋಡಿ ನೋಡ್ಕೋ. ಏನೋ ತಿನ್ನೋದಕ್ಕೆ ತುಂಬಾ ಇದೆ. ನಡೀರಿ. ಜಾನಕಿ, ಸಿನಿಮಾ ಚೆನ್ನಾಗಿತ್ತಲ್ವಾ? ಏನಳಿ ಅಂದ್ರೆ ಭಾವನವ್ರ, ಎಲ್ರಿಗೂ ಒಂದು ಪಾಪ್ಕಾರ್ನ್ ಪ್ಯಾಕೆಟ್, ಒಂದು ಸಮೋಸ, ಒಂದು ಕೂಲ್ ಡ್ರಿಂಕ್ಸ್ ಎಲ್ರಿಗೂ ತಗೊಂಡ್ಬಿಡ್ಲಾ? ಬೇಕಾಗಿಲ್ಲ. ಆ ಏರ್ಪಾಡೆಲ್ಲ ಮಾಡಾಗಿದೆ. ಸೂರಿ ಸೂರಿ ಸೂರಿ, ಬಂದೆ ಯಜಮಾನ್ರೆ. ಏನ್ ಭಾವನವ್ರು ಈ ಸೆಟಪ್? ಇನ್ನೂ ಅರ್ಥ ಆಗ್ಲಿಲ್ವಾ? ಮುಚ್ಚಲ ತೆಗಿ ಸೂರಿ. ಓಪನ್ ಮಾಡ್ತಿದ್ದಾನೆ. ಇದು ಯಾವಾಗ್ಲೂ ಮನೇಲಿ ತಿನ್ನೋದಲ್ವ ಭಾವನವ್ರೆ? ಇಲ್ಲಿ ಕೂಡ ಇದನ್ನೇ ತಿನ್ಬೇಕು. ಭಾವನವ್ರು ಎಲ್ಲೇ ಇದ್ರು ಪದ್ಧತಿನ ಮಾತ್ರ ಮರ್ತೋಗಲ್ಲ ಅಂತ ಅರ್ಥ ಆಯ್ತು. ಬೇಗ ಅರ್ಥ ಮಾಡ್ಕೊಂಡೆ ಬಿಡು. ಎಲ್ರಿಗೂ ಕೊಡು ಜಾನಕಿ. ಸರಿಯತ್ತೆ. ಅತ್ತಿಗೆ, ಈಗ್ಲೇ ನಿನ್ ಮೇಲೆ ಕರುಣೆ ಜಾಸ್ತಿ ಬರ್ತಿದೆ. ಕೈ ಗಾಯ ಆಗಿದ್ರು ಇಷ್ಟು ಕಷ್ಟ ಪಡೋದನ್ನ ನನ್ ಕೈಲಿ ನೋಡಕ್ಕಾಗಲ್ಲ. ನಾನ್ ಕೊಡ್ತೀನಿ ಬಿಡು. ಕೊಡು ಕೊಡು. ಗಟ್ಟಿಯಾಗಿದೆ ಕಜ್ಜಾಯ. ಪಾರ್ವತಿ ತಗೊಳ್ಳೋ. ಪದ್ಮ, ಸಮೋಸ. ನಿಮ್ಮ ಅಣ್ಣನೇ ಬೆಟರ್ ಕಣೆ ನಿನಗಿಂತ. ಹೆಣ್ಣು ಮಕ್ಕಳನ್ನು ರಕ್ಷಿಸಿ, ಹೆಣ್ಣು ಮಕ್ಕಳನ್ನ ಓದಿಸಿ. ಭಾರತ ದೇಶದಲ್ಲಿ ಹಲವಾರು ವರ್ಷಗಳಿಂದ ಸ್ತ್ರೀ ಪುರುಷರ ಸಂಖ್ಯೆ ಮಧ್ಯ ಸಮತೋಲನೆಗೆ ಪೆಟ್ಟು ಬಿದ್ದಿದೆ. ಬಾಲ್ಯ ವಿವಾಹ ಮಾಡಬಾರದು. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಬೇಕು. ಹೆಣ್ಣು ಮಕ್ಕಳನ್ನ ಓದಿಸಿದ ನಂತರನೇ ಅವರಿಗೆ ಮದುವೆ ಮಾಡಬೇಕು. ಸಮಾಜದಲ್ಲಿರೋ ಪ್ರಜೆಗಳ ಆಲೋಚನೆ ಧೋರಣೆ ಬದಲಾಯಿಸುವ ಉದ್ದೇಶದಿಂದ ಈ ಕಾನೂನನ್ನ ತಯಾರಿ ಮಾಡಿದ್ದಾರೆ. ಪ್ರಚಾರ ಸಾಧನೆಗಳ ಮುಖಾಂತರ ಬಾಲಕಿಯರ ಸಂಖ್ಯೆ ಕಡಿಮೆ ಇರೋ ಜಿಲ್ಲೆಗಳಲ್ಲಿ, ಪಟ್ಟಣಗಳಲ್ಲಿ ಈ ಕಾನೂನಿನ ಬಗ್ಗೆ ಪ್ರಚಾರ ಮಾಡಬೇಕು. ಪಂಚಾಯಿತಿ ಕಾರ್ಯಾಲಯಗಳು, ಸೇವಾ ಸಂಘಗಳಲ್ಲಿರೋ ವ್ಯಕ್ತಿಗಳು ಎಲ್ಲಾ ವರ್ಗದ ಪ್ರಜೆಗಳ ಸಹಾಯದಿಂದ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಸುರಕ್ಷಿತವಾದ ಹಾಗೂ ಅನುಕೂಲವಾದ ವಾತಾವರಣವನ್ನು ಕಲ್ಪಿಸಬೇಕು. ಹೆಣ್ಣು ಮಕ್ಕಳು ಉನ್ನತ ಅಧ್ಯಯನ ಮಾಡಿ ಬೆಳೆಯೋ ಹಾಗೆ ಪ್ರೋತ್ಸಾಹಿಸಬೇಕು. ಒಂದು ಕಾಲದಲ್ಲಿ ನನ್ನಂತ ಹೆಣ್ಣನ್ನ ಓದಿಸ್ತಾನೆ ಇರ್ಲಿಲ್ಲ. ಆದ್ರೆ ಕೆಲವು ವರ್ಷಗಳಿಂದ ಆಗ್ತಾ ಇರೋ ಬದಲಾವಣೆನ ನಾನ್ ನೋಡ್ತಾ ಇದ್ದೀನಿ. ನಿನ್ ಕೈಯಲ್ಲಿ ಯಾವ ಕೆಲ್ಸನೂ ಆಗಲ್ಲ ಅಂದವರು ನನ್ನನ್ನ ಓದಿನಿಂದ ದೂರ ಮಾಡಕ್ಕಾಗಿಲ್ಲ. ಈಗ ನಾನು ಓದ್ತಾ ಇದ್ದೀನಿ. ತಾರತಮ್ಯ ಅನ್ನೋ ಕತ್ತಲೆನ ವಿದ್ಯೆ ಅನ್ನೋ ದೀಪನೇ ಓಡ್ಸೋಕಾಗೋದು. ಈ ದೇಶದ ಹೆಣ್ಣು ಮಕ್ಕಳನ್ನ ತಾರತಮ್ಯದಿಂದ ದೂರ ಮಾಡೋಕಾಗೋದು ವಿದ್ಯೆ ಮಾತ್ರನೇ. ಪಾಪ ರಾಜಲಕ್ಷ್ಮಿನ ಓದ್ಸಿ ಅಂತ ನಿಮ್ ಅಣ್ಣಂಗ್ ಹೇಳಕ್ಕೆ ಆಗ್ಲಿಲ್ವಲ್ಲ.
ನಿನ್ನ ಹತ್ರನೇ ಹೇಳ್ಕೊಳಕ್ ಆಗ್ತಿಲ್ಲ, ಇನ್ ನಮ್ಮ ಅಣ್ಣನ ಹತ್ರ ಹೇಳಕ್ಕಾಗತ್ತಾ? ಪದ್ಮ, ಭಾವನೂರು ಆಡ್ ನೋಡಿ ರಾಜಲಕ್ಷ್ಮಿಗೆ ಓದು ಅಂತ ಹೇಳಿದ್ರೆ ಚೆನ್ನಾಗಿರುತ್ತಲ್ವಾ? ಆ ವಿಷಯನ ನೀವೇ ಹೇಳಿ. ಅವಾಗ ರಾಜಲಕ್ಷ್ಮಿಗಲ್ಲ ನನಗ್ ಮಾಡ್ತಾರ ಮದ್ವೆ. ಪೀಡೆ ತೊಲ್ಗತ್ತೆ. ಈ ಆಡ್ ತುಂಬಾ ಚೆನ್ನಾಗಿದೆ ಅಲ್ವಾ? ಹೆಣ್ಮಕ್ಳಿಗೆ ಓದು ಎಷ್ಟು ಮುಖ್ಯ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇಲ್ಲಿ ನೋಡು, ಒಂದೇ ಗ್ಲಾಸಲ್ಲಿ 2 ಸ್ಟ್ರಾಗಳು. ಒಟ್ಟಿಗೆ ಕುಡಿಯೋಣವಾ? ನೀನು ಸೂಪರ್. ಹೇಳ್ದೆ ತಾನೆ ನಾವಿಬ್ರು ಸೂಪರ್ ಅಂತ. ತಗೋತೀನಿ, ಚೆನ್ನಾಗಿದೆ. ನನ್ನ ಹತ್ರ ಇದೆಯಲ್ಲ. ಏನ್ರಿ ಅದು? ಪಾನ್ಕನ ಕುಡಿ. ನೋಡ್ದ ಪಾರ್ವತಿ, ಅತ್ತಿಗೆ ಕೈಗೆ ಗಾಯ ಆಗಿದೆ ಅಂತ ಅಣ್ಣನೇ ಕುಡಿಸ್ತಾ ಇದ್ದಾರೆ. ಗಾಯ ಆದಾಗ ನಾನ್ ಕೂಡ ಕುಡಿಸ್ತೀನಿ, ಮೊದಲು ಸಿನಿಮಾ ನೋಡಿ. ನಿನಗ್ ಬರೀ ಸಿನಿಮಾನೇ ಮುಖ್ಯ, ನಾನಲ್ಲ. ನೋಡ್ಕೋ. ಏನ್ರಿ ಇಷ್ಟೊತ್ತು ತೋರಿಸಿದ್ರಲ್ಲ, ಆ ಓದಿನ ಬಗ್ಗೆನ ಆಡು ಚೆನ್ನಾಗಿತ್ತಲ್ವಾ? ನೋಡ್ರಿ, ಯಾಕೋ ನಾನು ಇಲ್ಲಿ ಕರ್ಕೊಂಡ್ ಬಂದೆ? ನೀನ್ ಮಾಡಿದ್ ನನಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ನಿನಗ್ ತಲೆ ಕೆಟ್ಟಿದ್ಯಾ? ಏನ್ ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ? ಈ ಪ್ರಶ್ನೆನ ನಾನ್ ಕೇಳ್ಬೇಕು. ಅಷ್ಟಕ್ಕೂ ನಿನ್ ಪ್ರಾಬ್ಲಮ್ ಏನು? ಸರಿ, ನಾನು ಹೇಳ್ತೀನಿ. ಥಿಯೇಟರ್ ಅಲ್ಲಿ ಸೀಟನ್ ಯಾಕೆ ಬದಲಾಯಿಸಿದೆ? ಓಹ್, ಅದಕ್ಕಿಷ್ಟೊಂದು ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ? ನಾನು ನಿನ್ ಬಗ್ಗೆ ಯೋಚನೆ ಮಾಡ್ದೆ. ಆ ಪಪ್ಪು ಚಾರು ನಾನ್ ಮದ್ವೆ ಮಾಡ್ಕೋಬೇಕಿರೋ ಗಂಡನ್ ಪಕ್ಕದಲ್ಲೇ ಕೂತ್ಕೋಬೇಕು ಅಂದ್ಲು. ಡ್ರಮ್ಮು ಪಪ್ಪು ಪಕ್ಕದಲ್ಲೇ ಕೂತ್ಕೊಂಡಿದ್ರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಸೀಟ್ ನ ಬಿಟ್ಕೊಟ್ಟೆ. ನೀನ್ ಅನ್ಕೊಂಡು ಚಾರು ಜೊತೆ ಎಲ್ಲ ಮಾಡ್ಬಿಟ್ಟೆ. ಏನು? ಏನಿಲ್ಲ, ಚಾರುನ ನನ್ನ ಪಕ್ಕದಲ್ಲಿ ಕೂರ್ಸಿದಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ನೀನ್ ಇಷ್ಟೊಂದು ಕರುಣಾಮಯಿ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇಂಥ ಫೇವರ್ಸ್ ಯಾವಾಗ ಬೇಕಿದ್ರು ಕೇಳು, ನನ್ ಖುಷಿಯಿಂದ. ಅಷ್ಟಕ್ಕೂ ಸಿನಿಮಾ ನಿನಗೆ ಇಷ್ಟ ಆಯ್ತಾ? ಸಿನಿಮಾ ಬಗ್ಗೆ ಸುಮ್ನೆ ಯಾಕೆ ಕೇಳ್ತೀಯ ಆದ್ಯ? ನನ್ ಜೀವನನೇ ನನ್ಗಿಷ್ಟ ಆಗ್ತಿಲ್ಲ. ನಾನ್ ಮಾಡಿದ್ದು ಒಂದೇ ಒಂದ್ ತಪ್ಪು. ಆ ಇಂಟರ್ನೆಟ್ ಅವನ ಪ್ರಭಾಸ್ ಅಂತ ತಿಳ್ಕೊಂಡಿದ್ದು. ಆ ಒಂದೇ ಒಂದ್ ತಪ್ಪು ಮಾಡದೇ ಇದ್ದಿದ್ರೆ ನನಗಿವತ್ತು ಇಂಥ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ.
ನೀನಿನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ನಿಮ್ಮಪ್ಪ ಒಳ್ಳೆ ಮೂಡಲ್ಲಿರುವಾಗ ನಿಮ್ಮಪ್ಪನ ಒಪ್ಸು ಅಂತ ನಿಮ್ಮಮ್ಮಂಗೆ ಹೇಳಿದಿನಲ್ವಾ? ಇವತ್ತು ಸಿನಿಮಾ ಥಿಯೇಟರ್ ಅಲ್ಲಿ ಅವರಿಬ್ರು ತುಂಬಾ ಕ್ಲೋಸ್ ಆಗಿರೋದನ್ನ ನಾನು ನೋಡ್ದೆ. ನಿಮ್ಮಮ್ಮ ಹೇಳೇ ಇರ್ತಾರೆ. ಹೇಳಿದಾರೋ ಇಲ್ವೋ, ಒಂದ್ ವೇಳೆ ಹೇಳಿದ್ರು ನಮ್ಮಪ್ಪ ಒಪ್ಕೋಬೇಕಲ್ವಾ? ಅದೇ, ಹೋಗಿ ನಿಮ್ಮಮ್ಮನ ಕೇಳೋಣ ಬಾ. ವಿಷಯ ಏನು ಅಂತ ಗೊತ್ತಿಲ್ಲದೆ ಹೀಗ್ ಫೀಲ್ ಆಗೋದು ಯಾಕೆ? ಬಾ. ಭಾವನವ್ರ ಮುಂದೆ ತಿನ್ನೋದನ್ನ ಬಿಟ್ರೆ ಮಾತಾಡೋಕೆ ಯಾರು ಬಾಯೇ ಬಿಡಲ್ಲ. ನನಗೆ ಯಾಕೋ ಮಾತಾಡ್ದು ತಿಂದ್ರೆ ತುತ್ತೇ ಇಳಿಯಲ್ಲ. ಏನೇ ಆದ್ರೂ ಇವತ್ತಿನ ದಿನ ತುಂಬಾ ಸಂತೋಷವಾಗಿ ಕಳೀತು. ನೀವಿದ್ದೀರಾ ಅಲ್ವಾ ಅಂತ ಯಾರು ಮಾತಾಡ್ತಿಲ್ಲ ಅನ್ಕೊಂಡೆ ಭಾವನವ್ರೆ, ನೀವೇ ಮಾತಾಡ್ಬಿಟ್ರಿ. ನನ್ ಮಗ ಅಗತ್ಯ ಇಲ್ದೆ ಮಾತಾಡೋದಿಲ್ಲ. ನೀನ್ ಹೋಗಿ ಕೂತ್ಕೋ ರಾಜಿ. ರಾಜಲಕ್ಷ್ಮಿ, ಇಲ್ಲಿ ಬಂದು ಕೂತ್ಕೋ. ಹೋಗು, ಹೋಗಿ ಕೂತ್ಕೋ ರಾಜಿ. ಅಮ್ಮ, ರಾಜಲಕ್ಷ್ಮಿಗೆ ನಾನೇ ತಿನ್ನಿಸ್ತೀನಿ. ಬಾಮ್ಮ, ತಿನ್ನು. ರಾಜುನ ಎಲ್ರು ದೋಷಿ ತರ ನೋಡ್ತಿದ್ದೀರಾ. ಮಗಳಿಗೆ ಮದ್ವೆ ಮಾಡಿಸೋ ತಪ್ಪ? ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅವನು ಗೊತ್ತಿಲ್ವಾ? ಜಾನಕಿ, ನೀನ್ ಯಾಕೆ ಅಳ್ತಾ ನಿಂತಿದ್ಯಾ? ಮಗಳ ವಿಷಯದಲ್ಲಿ ನಿನ್ ಗಂಡ ತಪ್ಪು ನಿರ್ಧಾರ ತಗೊಳ್ತಾನ? ಪ್ರತಿಯೊಂದಕ್ಕೂ ನೀನು ಅವನ್ನ ತಡೆಯೋದು ಒಳ್ಳೇದಲ್ಲ. ಅವನು ಯಾವುದೇ ವಿಷಯದಲ್ಲಾದ್ರೂ ಮುಂದಾಲೋಚನೆ ಮಾಡ್ತಾನೆ. ಅಂಥದ್ರಲ್ಲಿ ಹೆತ್ತ ಮಗಳ ವಿಷಯದಲ್ಲಿ ಇನ್ನೆಷ್ಟು ಜಾಗೃತೆಯಿಂದ ಇರ್ತಾನೆ. ಯಾಕೆ ಅವನ್ನ ತಡೆದು ನೋವು ಪಡಿಸ್ತೀರಾ? ಇನ್ಯಾರು ಅವನ ನಿರ್ಧಾರಕ್ಕೆ ಅಡ್ಡಿ ಮಾಡಬೇಡಿ. ನನ್ನ ಹತ್ರ ಫೋನ್ ಇದೆ ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಸೀನು. ಅದೆಲ್ಲ ಸರಿಯತ್ತೆ. ಮನೆ ಪರಿಸ್ಥಿತಿ ಗೊತ್ತಿದ್ರು ಕೂಡ ಫೋನ್ ಯೂಸ್ ಮಾಡ್ತಿದ್ದೀರಲ್ಲ. ಛೆ, ಈ ಫೋನ್ ನಾನೇನ್ ಮಾಡ್ಕೋತೀನಿ? ಚಾರು ಜೊತೆ ಸಂಬಂಧ ಕಾಯಂ ಆದಾಗಿಂದ ಅಷ್ಟೇ ಈ ಫೋನ್ ಉಪಯೋಗಿಸ್ತಿರೋದು. ಚಾರು ನಿನ್ ಜೊತೆ ಮಾತಾಡೋದಕ್ಕೆ ಸೀಕ್ರೆಟ್ ಆಗಿ ಕೊಟ್ಟಿದ್ದಾಳೆ.
ನಿಮ್ ಮಾವಂಗ್ ಗೊತ್ತಾಗ್ಬಾರ್ದು ಸೀನು. ಸರಿ. ತಗೋ ತಗೋ, ಮಾತಾಡು. ಲೈನಲ್ಲಿದ್ದಾಳೆ, ಮಾತಾಡು. ಮಾತಾಡು ಮಾತಾಡು. ಹಲೋ. ಹಾಯ್ ಸೀನು ಮಾವ. ಹೇಳು ಚಾರು. ಚಿಕ್ಕಮ್ಮ ಅಲ್ಲಿಂದ ಹೋದ್ರಾ? ಏನ್ ಹೇಳ್ತಾಳೆ ನಮ್ ಚಾರು? ನೀವ್ ಇಲ್ಲಿಂದ ಹೋದ್ರ ಇಲ್ವಾ ಅಂತ ಕೇಳ್ತಿದ್ದಾಳೆ. ನಿಶ್ಚಿತಾರ್ಥ ಆಗ್ತಿದ್ ಹಾಗೆ ನನ್ ಲೆಕ್ಕಕ್ಕೆ ಇಲ್ಲ. ಸರಿ, ಯಾರಾದ್ರೂ ನೋಡ್ಬಿಡ್ತಾರೆ, ಆ ಕಡೆ ಹೋಗಿ ಮಾತಾಡು. ಅವ್ರು ಹೋದ್ರು. ಹೇಳು ಚಾರು. ಅದು ಗಂಡ ಹೆಂಡತಿ ಆಗೋರ್ ಮಾತಾಡ್ತಿರ್ಬೇಕಾದ್ರೆ ಯಾರು ಕೇಳಿಸ್ಕೋಬಾರ್ದು ಅಲ್ವಾ, ಅದಕ್ಕೆ ಕೇಳ್ದೆ ಮಾವ. ನಿನಗ್ ತುಂಬಾ ವಿಷಯಗಳು ಗೊತ್ತು, ಆದ್ರೆ ನಮ್ಮ ಮನೇಲಿ ಫೋನ್ ಯೂಸ್ ಮಾಡಬಾರ್ದು ಅನ್ನೋ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಇನ್ಯಾವತ್ತೂ ಫೋನ್ ಮಾಡಬೇಡ. ಮಾವ ಮಾವ ಮಾವ, ಫೋನ್ ಕಟ್ ಮಾಡಿದ್ರೆ ಮನೆಗೆ ಬರ್ತೀನಿ ಅಷ್ಟೇ. ಬೇಡಮ್ಮ ಬೇಡ. ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ಅದನ್ನ ಫೋನಲ್ಲೇ ಹೇಳು. ನಾಳೆ ನಾವು ಮೇಲ್ಕೋಟೆಗೆ ಹೋಗ್ತಾ ಇದೀವಿ, ಆ ವಿಷಯ ಹೇಳಕ್ಕೆ ಫೋನ್ ಮಾಡಿದ್ದು ಮಾವ. ಅದೇನು ಸಡನ್ ಆಗಿ? ನಿನಗೂ ನನಗೂ ಎಂಗೇಜ್ಮೆಂಟ್ ಆಗಿದೆ ಅಲ್ವಾ, ಆದಷ್ಟು ಬೇಗ ಮದ್ವೆನೂ ಆಗ್ತೀವಿ. ನಿನ್ನಂತ ಗಂಡ ಕೊಟ್ಟಿರೋದಕ್ಕೆ ಚೆಲುವನಾರಾಯಣ ಸ್ವಾಮಿಗೆ ಹರಕೆ ತೀರ್ಸಕ್ ಹೋಗ್ತಾ ಇದ್ದೀನಿ. ಹಾಗೇನೆ ನಿನಗೊಂದ್ ಒಳ್ಳೆ ಕೆಲ್ಸ ಕೂಡ ಸಿಗ್ಬೇಕು ಅಂತ ಬೇಡ್ಕೊಳಕ್ ಹೋಗ್ತಾ ಇದ್ದೀನಿ ಮಾವ. ನನಗ್ ಕೆಲ್ಸ ಸಿಗ್ಲಿ ಅಂತ ನೀನ್ ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನನಗ್ ಕೆಲ್ಸ ಸಿಕ್ಕೇ ಸಿಗುತ್ತೆ. ನನಗ್ ಗೊತ್ತು ಡ್ರಮ್ಮು ಅವ್ರೆ, ನಿಮ್ಮ ಕೆಲ್ಸ ಸಿಕ್ಕೇ ಸಿಗುತ್ತೆ ಅಂತ. ಏನಂದೆ? ನೀನು ನನ್ನ ಅದೇ ಹೆಸರಿಂದ ಕರಿತಿದ್ಯಾ? ನಮಗ್ ಯಾರು ಇಷ್ಟ ಆಗಿರ್ತಾರೋ ಅವ್ರನ್ನ ಮುದ್ದಾಗಿ ಕರೆದ್ರೇನೆ ಚೆನ್ನಾಗಿರುತ್ತೆ. ಡ್ರಮ್ಮು 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 ಡ್ರಮ್ಮು. ಹಲೋ ಡ್ರಮ್ಮು ಸರ್. ಹೌದಾ? ಯಾಕೆ ಡೌಟಾ ಮಾವ? ಹೇ ಇಲ್ಲ ಇಲ್ಲ, ಇವಾಗೆಲ್ಲ ಕ್ಲಿಯರ್ ಆಯ್ತು. ನೀನ್ ಹೇಳ್ಚಾರು. ನೀನು ಕೆಲ್ಸ ಗಿಟ್ಟಿಸ್ಕೋತೀಯ ಅಂತ ನಂಗ್ ಚೆನ್ನಾಗೇ ಗೊತ್ತು, ಆದ್ರೆ ದೇವ್ರ ಆಶೀರ್ವಾದ ಇದ್ರೆ ಇನ್ನು ಬೇಗ ನೆರವೇರುತ್ತೆ ಮಾವ. ಇನ್ನೊಂದ್ ಮುಖ್ಯವಾದ ವಿಷಯ, ನಾಳೆ ಬೆಳಗಿನ ಜಾವ 5 ಗಂಟೆಗೆ ನೀನ್ ಸ್ಟೇಷನ್ಗೆ ಬರ್ಬೇಕು, ನಂಗ್ ಸೆಂಡ್ ಆಫ್ ಕೊಡ್ಬೇಕು. ಏನೋ ಬೆಳಗಿನ ಜಾವ 5 ಗಂಟೆಗ? ಮಾವ ನೀನ್ ಭಯ ಪಡ್ಬೇಡ, ಚಿಕ್ಕಮ್ಮನಿಗೆ ಹೇಳಿ ಅಲಾರ್ಮ್ ಇಡಿಸ್ತೀನಿ, ಬೇಗ ರೆಡಿಯಾಗಿ ಬಂದ್ಬಿಡು. ಗಂಡಾಗೋ ಎದುರುಗಡೆ ಬಂದ್ರೆ ಎಲ್ಲ ಸರಾಗವಾಗಿ ಸಾಗುತ್ತಂತೆ, ದರ್ಶನ ಚೆನ್ನಾಗಾಗತ್ತಂತೆ ಮಾವ. ಇದೆಲ್ಲ ನನ್ಗೆ ಇಷ್ಟ ಆಗಲ್ಲ ಚಾರು, ಇದೆಲ್ಲ ನಾನು ನಂಬೋದೂ ಇಲ್ಲ. ಏನೋ ನನ್ನನ್ನು ಹುಡುಕ್ತಿದ್ಯಾ? ನೆನ್ನೆ ನಿಮ್ ಮಾವ ಹಾಗೆ ಮಾತಾಡ್ತಿದ್ದಾಗ ಯಾಕೆ ನೀನ್ ಸೈಲೆಂಟ್ ಆಗಿದ್ದೆ? ನಿಮ್ ಮಾವಂಗೆ ಅರ್ಥ ಆಗೋ ತರ ನೀನ್ ಹೇಳ್ತೀಯ ಅನ್ಕೊಂಡೆ, ಆದ್ರೆ ಈ ಮನೆಯಲ್ಲಿ ಯಾರಿಗೂ ಮಾತಾಡೋ ಧೈರ್ಯನೇ ಇಲ್ವಲ್ಲ, ಅದಕ್ಕೆ ನೀವ್ ಯಾರು ಡೆವಲಪೇ ಆಗಿಲ್ಲ. ಅದಾಗಲ್ಲ ಅಧ್ಯ, ಮಾವ ಏನಾದ್ರೂ ಒಂದ್ಸಲ ಡಿಸೈಡ್ ಮಾಡಿದ್ರೆ ಇನ್ಯಾರಿಗೂ ಅದ್ರ ಬಗ್ಗೆ ಮಾತಾಡೋ ಧೈರ್ಯ ಇಲ್ಲ. ಒಂದು ವೇಳೆ ಆ ನಿರ್ಧಾರ ತಪ್ಪಾಗಿದ್ರೆ ಹಾಳಾಗೋದು ರಾಜಲಕ್ಷ್ಮಿ ಜೀವನ, ನಿನಗೇನು ಆಗಲ್ಲ. ನಿನಗಿಷ್ಟ ಆಗಿರೋ ಆ ಪಪ್ಪು ಚಾರುನ ಮದ್ವೆ ಮಾಡ್ಕೋತಿದ್ಯಾ, ಹಾಗೆ ರಾಜಲಕ್ಷ್ಮಿಗೂ ಕೂಡ ಇಷ್ಟ ಆಗಿರೋ ಹುಡುಗನ್ ಜೊತೆ ಮದ್ವೆ ಮಾಡ್ಕೋಬೇಕನ್ನೋ ಆಸೆ ಇರಲ್ವಾ? ಸರಿ, ಮದ್ವೆ ವಿಷಯನ್ ಪಕ್ಕಕ್ಕಿಡೋಣ. ಅವಳಿಗೆ ಇಷ್ಟ ಆಗಿರೋ ಓದನ್ನ ಕೂಡ ಅವಳಿಂದ ದೂರ ಮಾಡ್ತಿದ್ದೀರಾ. ಇದ್ ತಪ್ಪು ಅಂತ ನಿಮ್ಗೆ ಯಾರಿಗೂ ಅರ್ಥನೇ ಆಗ್ತಿಲ್ವಾ? ಅಷ್ಟಕ್ಕೂ ಇದಕ್ಕೆಲ್ಲ ಮುಖ್ಯ ಕಾರಣ ನೀನೇ. ನೀನವತ್ ಬಂದು ನಮ್ಮೇಲ್ ಚಾಡಿ ಹೇಳಿರ್ಲಿಲ್ಲ ಅಂದಿದ್ರೆ ಇವತ್ತಿಂತ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ಡ್ರಮ್ಮು, ಒಂದ್ ವೇಳೆ ಈ ಮದ್ವೆಯಿಂದ ರಾಜಲಕ್ಷ್ಮಿ ಜೀವನ ಏನಾದ್ರೂ ನಾಶ ಆದ್ರೆ ಅದಕ್ಕೆ ಮುಖ್ಯ ಕಾರಣ ನೀನೆ, ನೆನ್ಪಿಟ್ಕೋ. ಅವಳು ಹಾಕೋ ಪ್ರತಿಯೊಂದು ಕಣ್ಣೀರಿನ ಹನಿಗೂ ನೀನೇ ಉತ್ತರ ಕೊಡ್ಬೇಕಾಗತ್ತೆ, ನೆನ್ಪಿಟ್ಕೋ.
ಆರಾಮಾಗಿ ಓದ್ಕೊಂಡಿರೋಂತ ವಯಸ್ಸಲ್ಲಿ ದೊಡ್ಡಪ್ಪ ನಿನಗ್ ಮದ್ವೆ ಮಾಡಿದಾರೆ. ನೀನ್ ಓದು ಹಾಳಾಯ್ತು, ನಿನಗಿಷ್ಟ ಆಗಿರೋ ಹಾಕಿ ಆಟದ ಕತೆನೂ ಮುಗೀತು. ನಾಳೆನೋ ನಾಡಿದ್ದು ನನ್ನಂತ ಮಗುನ ನೀನ್ ಆಟ ಆಡ್ಸ್ಬೇಕಾಗತ್ತೆ. ನಿನ್ನ ನೋಡ್ತಿದ್ರೆ ತುಂಬಾ ಬೇಜಾರಾಗ್ತಿದ್ಯಕ್ಕ. ಇನ್ನು ಎಷ್ಟು ಹೊತ್ತು? ಆದ್ಯಂಗ್ ಎಕ್ಸಾಮ್ ಲೇಟ್ ಆಗ್ತಿದೆ. ಲಂಚ್ ಬಾಕ್ಸ್ ರೆಡಿ ಮಾಡಿ ಬರ್ತೀನಿ. ಆದ್ಯ ಅಲ್ಲಿ ಎಕ್ಸಾಮ್ ಬರ್ದು ಅವಳು ಪಾಸ್ ಆಗ್ತಾಳೆ. ನೀನ್ ಇಲ್ಲಿ ಒಳ್ಳೆ ಹೆಂಡತಿಯಾಗಿ ಗಂಡನ್ ಸೇವೆ ಮಾಡಿ ಈ ಪರೀಕ್ಷೆನ್ ಪಾಸ್ ಆಗ್ಬೇಕು. ಬೇಗ ತಗೊಂಡ್ ಬಾ. ರಾಜಿ, ಟಿಫಿನ್. ಆದ್ಯ ರೆಡಿ ಅದೆಯಾ ನೀನು? ನಾವು ಹೊರಡೋಣ. ನಾನ್ ರೆಡಿ. ಆದ್ಯ, ಟೈಮ್ ಆಗ್ತಿದೆ ಅಲ್ವಾ? ಬೇಗ ಹೋಗಿ ಎಕ್ಸಾಮ್ ಚೆನ್ನಾಗಿ ಬರೀರಿ. ಬರೀತೀವಿ ರಾಜಲಕ್ಷ್ಮಿ. ನನ್ ಡ್ರೀಮ್ ಏನು ಅಂತ ಗೊತ್ತಲ್ಲ, MBA. ನಾನು ಅಷ್ಟೇ ಮೆಡಿಕಲ್ ಓದಿ ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದೀನಿ. ಇಲ್ಲಿ ಕೊಡು. ಬಾಯ್ ರಾಜಲಕ್ಷ್ಮಿ. ಬಾಯ್ ರಾಜಲಕ್ಷ್ಮಿ. ನಡಿ. ಅಂದ್ರೆ ಅವರು ಮನ್ಸ್ ಬದಲಾಯಿಸ್ಕೊಂಡ್ರ? ಬದಲಾಯಿಸ್ಲಿಲ್ಲ, ಆದ್ರೆ ಪ್ರಯತ್ನ ಪಟ್ಟೆ ಅಲ್ವಾ. ನಾನಿವತ್ತು ಒಂದು ವಿಚಾರವಾಗಿ ಮಾವನ ಹತ್ರ ಇಷ್ಟೊಂದು ಧೈರ್ಯವಾಗಿ ಮಾತಾಡಿದೀನಿ ಅಂದ್ರೆ ಅದಕ್ಕೆ ಕಾರಣ ನೀನೇ. ಅದಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳ್ದೆ. ನೀನ್ ನನ್ನ ಪಕ್ಕದಲ್ಲಿದ್ರೆ ಇದಷ್ಟೇ ಅಲ್ಲ, ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋ ಧೈರ್ಯ ನನಗ್ ಬಂದಿದೆ. ನಿನ್ನಲ್ಲಿರೋ ಸ್ಪೆಷಾಲಿಟಿ ಏನ್ ಗೊತ್ತಾ? ನೀನ್ ಮಾತಾಡೋ ಪ್ರತಿಯೊಂದು ಮಾತಲ್ಲೂ ತುಂಬಾನೇ ಕ್ಲಾರಿಟಿ ಇರುತ್ತೆ. ನೀನ್ ಕೊಡೋ ಮೋಟಿವೇಶನ್ ಆಗಿರ್ಬೋದು, ನೀನ್ ಮಾತಾಡೋ ಮಾತಾಗಿರ್ಬೋದು, ಇದೆಲ್ಲ ಮನುಷ್ಯರನ್ನ ತುಂಬಾ ಈಸಿಯಾಗಿ ಮ್ಯಾನಿಪುಲೇಟ್ ಮಾಡ್ಬಿಡುತ್ತೆ, ತುಂಬಾ ಈಸಿಯಾಗಿ ಬದಲಾಯಿಸ್ಬಿಡುತ್ತೆ. ಆ ದಿನ ರಾಜಲಕ್ಷ್ಮಿ ಕೂಡ ಮಾವನ ಹತ್ರ ಧೈರ್ಯವಾಗಿ ಒಪ್ಕೊಂಡ್ಲು. ಅದಕ್ಕೆ ಕಾರಣ ನೀನೇ ಅಂತ ನನಗೆ ಗೊತ್ತು. ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು ಆದ್ಯ. ನೀನು ನನ್ನ ಜೀವನದಲ್ಲಿ ಬಂದಿರೋದಕ್ಕೆ ಆ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ಇವತ್ತಿಂದ ನಾವಿಬ್ರು ದೂರದ ಸಂಬಂಧಿಕರಷ್ಟೇ ಅಲ್ಲ, ಒಳ್ಳೆ ಫ್ರೆಂಡ್ಸ್. ಫ್ರೆಂಡ್ಸ್. ಹಾ, ಇವಾಗ ಹ್ಯಾಂಡ್ ಶೇಕ್ ಮಾಡಿದ್ರೆ ನನ್ನ ಲವ್ ಸಕ್ಸಸ್ ಆದಂಗೇನೆ. ನಿಮ್ಮಪ್ಪ ತಗೊಂಡಿರೋ ಈ ನಿರ್ಧಾರನ ಸರಿಯಾಗಿದೆ ಅಂತ ನಾನು ಹೇಳೋದಿಲ್ಲ, ಆದ್ರೆ ಯಾವತ್ತಿದ್ರೂ ಸರಿ ನೀನು ಬೇರೊಬ್ರ ಮನೆಗೆ ಹೋಗೋಂತ ಹೆಣ್ಮಕ್ಳಲ್ವೇನೆ ರಾಜಿ? ಹೆಣ್ಮಕ್ಳ ಜೀವನನೇ ಅದು ರಾಜಿ. ನೀನದನ್ನ ಬೇಡ ಅಂತ ಹೇಳೋಕ್ಕಾಗಲ್ಲ. ನೀನ್ ಹೀಗೆ ಅಳ್ತಿದ್ರೆ ನನ್ ಕೈಲಿ ನೋಡೋಕ್ಕಾಗಲ್ಲ ಕಂದ. ನೀನ್ ಹೇಳ್ತಿರೋದು ಎಲ್ಲ ತಲೆಗೆ ಹೋಗ್ತಿದೆ ಅಮ್ಮ, ಆದ್ರೆ ಇದಕ್ಕೆ ಅರ್ಥ ಆಗ್ತಿಲ್ಲ ಅಮ್ಮ. ನನ್ ಮನಸ್ಸು ಓದು ಅಂತ ಹೇಳ್ತಿದೆ ಅಮ್ಮ. ರಾಜಿ, ನಾನಿದ್ದೀನಲ್ವೇನೋ, ನಿನಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ನೀನು ಹೀಗೆಲ್ಲ ಹೆದರ್ಕೋಬಾರ್ದು, ಸರಿನಾ? ನೋಡು, ಇವಾಗ ಈ ಮದ್ವೆ ಹೇಗ್ ನಡೆಯುತ್ತೆ ಅಂತ ನೋಡೇ ಬಿಡೋಣ. ಏನು ಸಂಬಂಧನ ಮುರಿಯೋದಾ? ಹೌದು ರಾಜಲಕ್ಷ್ಮಿ, ಈಗ ಬರೋ ಸಂಬಂಧನ ಮುರಿದು ಹಾಕ್ಲೇಬೇಕು. ಬೇಡ ಆದ್ಯ, ದೊಡ್ಡ ಗಲಾಟೆನೆ ಆಗೋಗತ್ತೆ. ಅಂದ್ರೆ ನಿನಗಿಷ್ಟ ಇಲ್ದೇನೆ ಮದ್ವೆ ಮಾಡ್ಕೋತ್ಯಾ? ನಿನ್ ಓದು, ನಿನ್ ಡಿಗ್ರಿ, ನಿನ್ ಹಾಕಿ ಎಲ್ಲದನ್ನು ತ್ಯಾಗ ಮಾಡ್ಬಿಡ್ತ್ಯಾ? ನೋಡು ರಾಜಲಕ್ಷ್ಮಿ, ನೀನ್ ಸುಮ್ನೆ ಅಳ್ತಿದ್ರೆ ಆಗಲ್ಲ. ಯಾರೇ ಆದ್ರೂ ಸರಿ, ಧೈರ್ಯವಾಗಿ ಎದುರು ನಿಂತ್ಕೋಬೇಕು. ನಮ್ಮ ಅಪ್ಪಂಗ್ ವಿರುದ್ಧವಾಗಿ ನಿಲ್ಲೋದ? ನನ್ ಸತ್ರು ಹಾಗೆ ಮಾಡಲ್ಲ. ನೀನೇನು ಮಾಡೋದ್ ಬೇಕಾಗಿಲ್ಲ, ಎಲ್ಲ ನಾವ್ ನೋಡ್ಕೋತೀವಿ. ಇಲ್ಲಿ ನೋಡಿ,
ಈ ಮದ್ವೆ ನಡೆಯೋದು ನಮ್ ದೊಡ್ಡ ಮನೆಗೂ ಇಷ್ಟ ಇಲ್ಲ. ದೊಡ್ಡ ಮನ್ ಸಪೋರ್ಟ್ ನಮಗಿರುತ್ತೆ. ನಾವೇನ್ ಮಾಡಿದ್ರು ದೊಡ್ಡ ಮನೆ ನೋಡ್ಕೋತಾರೆ. ನಾವ್ ಈ ಸಂಬಂಧನ ಮುರಿದು ಹಾಕ್ತಿದೀವಿ. ಸರಿ ಸರಿ, ಹಾಗೆ ಆಗ್ಲಿ. ಸೀನು, ಹಾಗೆ ಆಗ್ಲಿ ಅನ್ನೋದಲ್ಲ, ನಾನ್ ಹೇಳ್ದಾಗೆ ನೀವ್ ಮಾಡ್ಬೇಕು. ಆಗ್ಲೇ ಈ ಸಂಬಂಧ ಕ್ಯಾನ್ಸಲ್ ಆಗೋದು. ರಾಜಲಕ್ಷ್ಮಿ ಮದುವೆನ ತಡೆಯೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ. ಹಾಗಾದ್ರೆ ನಂಗೆ ಪ್ರಾಮಿಸ್ ಮಾಡಿ. ಅದೇ ಪ್ರಾಮಿಸ್ ಮಾಡೋದಲ್ಲ, ಅದಕ್ಕೆ ಮಾಡಿದೆ. ಹಾಗಾದ್ರೆ ನಾನು ಪ್ರಾಮಿಸ್ ಮಾಡ್ತೀನಿ. ಹೇಳು, ಇವಾಗ ಏನ್ ಮಾಡ್ಬೇಕು? ಆ ಸಂಬಂಧನ ಹೇಗ್ ತಡಿಬೇಕು ಹೇಳು. ಮೊದ್ಲು ಬರೋ ಮದ್ವೆ ಗಂಡು ಯಾರು, ಅವನ್ ಏನ್ ತಿಂತಾನೆ, ಏನ್ ಕುಡಿತಾನೆ ಅನ್ನೋ ಎಲ್ಲಾ ಡೀಟೇಲ್ಸ್ ನನಗ್ ಬೇಕು. ಅದನ್ನೆಲ್ಲ ಹೇಗ್ ತಿಳ್ಕೊಳ್ಳೋದು? ಅಮ್ಮ ಕೇಳಿದ್ರ? ಹೌದು ಮಾವ, ನಾನು ಆಗ್ಲಿಂದ ಹೇಳ್ತಾನೆ ಇದ್ದೆ, ಮಾವ ನೋಡಿರೋ ಸಂಬಂಧ ಇದು, ಇದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಯಾವ್ದಕ್ಕೂ ಒಂದ್ ಮಾತು ಅವನ್ ಬಗ್ಗೆ ಕೇಳ್ಕೊಂಡ್ ಬಾ ಅಂತ ಹೇಳಿದ್ರು. ನಾನ್ ಯಾವಾಗ ಕೇಳು ಅನ್ನೋ? ಸುಮ್ಮನಿರಿ. ಈಗ್ಲೇ ಇದೇ ಟೈಮ್ಗೆ ಎಂಟ್ರಿ ಕೊಡ್ಬೇಕಿತ್ತ? ಹೋಗಿ ಹೋಗಿ ನಿಮ್ಮ ಹೆಸರು ಹೇಳಿದ್ನಲ್ಲ, ನನಗೆ ಆಗ್ಬೇಕಾದ್ದೆ. ನೀವೇ ಅಲ್ವಾ ಹುಡುಗನ್ ಬಗ್ಗೆ ಕೇಳ್ಕೊಂಡ್ ಬಾ ಅಂದಿದ್ದು? ನನ್ ಮಗ ನೋಡಿರೋ ಸಂಬಂಧ ಕಣೋ. ಈ ಸಂಬಂಧ ಬಗ್ಗೆ ನಾನ್ ಯಾಕೋ ಕೇಳು ಅಂತ ಹೇಳಿ. ಅಜ್ಜಿ, ಈ ಅಜ್ಜಿಗೆ ಮೊದ್ಲೇ ನೆನಪಿನ ಶಕ್ತಿ ಜಾಸ್ತಿ. ನೀವಲ್ವಾ? ಮತ್ ಯಾರು ಕೇಳಿದ್ದು? ಯಾಕೆ ತಡವರಿಸ್ತಾ ಇದೀಯಾ ಸೀನು? ಹಾಗಲ್ಲ ಮಾವ, ಊರು ಹೆಸರು ತಿಳ್ಕೊಂಡ್ರೆ ನನ್ ಕಾಲೇಜ್ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಇರ್ಬೋದಾ ಅಂತ ಒಂದು ಚಿಕ್ಕ ಡೌಟ್ ಅಲ್ಲಿ ಕೇಳಿದೆ. ರಾಮಚಂದ್ರಪುರದಲ್ಲಿ ದಗ್ಗು ಪಾಟೀಲ್, ಗೋವಿಂದರಾಜ್ ಅವರ ಮಗ ಪ್ರಶಾಂತ್ ಡಿಗ್ರಿವರೆಗೂ ರಾಜಹಂಸದಲ್ಲೇ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಲ್ಲಿ ಓದಿದಾನೆ. ಒಟ್ನಲ್ಲಿ ಡೀಟೇಲ್ಸ್ ನ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಮಾವ. ನಿನಗಲ್ಲಿ ಯಾರಾದ್ರೂ ಗೊತ್ತಿರೋರಿದಾರ? ಇಲ್ಲ ಮಾವ, ನಾನೊಂದ್ಸಲ ಕೇಳ್ತೀನಿ. ಅಳಿಯಂದ್ರೆ ಮಾರ್ಕೆಟ್ ತಾನೇ ಹೋಗಿದ್ದು, ಏನೋ ತೋಟಕ್ಕೆ ಹೋಗಿರೋ ಹಾಗೆ ಇಷ್ಟೊಂದು ತಂದಿದ್ದೀರಲ್ಲ. ನನ್ ಗಂಡನ್ ಮಾತ್ರ ಯಾಕಮ್ಮ ಬೈತಿದ್ಯಾ? ಜೊತೆಗ್ ನಿನ್ ಚಿಕ್ಕ ಮಗ ಕೂಡ ಹೋಗಿದ್ನಲ್ಲ. ಇಬ್ರಿಗೂ ಸೇರ್ಸೆ ಬೈದಿದ್ದು. ಅದು ನಾನಂದ್ರೆ ಎಷ್ಟೇ ಪ್ರೀತಿ ನಿಂಗೆ. ಹೌದು, ನಮ್ಮನ್ನ ಯಾಕೆ ಕರ್ದಿದಮ್ಮ? ಏನಿದು? ಕುಂಬಳಕಾಯಿ ಅತ್ತೇವ್ರೆ. ನನ್ಗೂ ಕಣ್ ಕಾಣ್ಸತ್ತೆ. ನಿಮಗ್ ಬೇರೆ ಯಾವ ತರಕಾರಿನೂ ಸಿಗ್ಲಿಲ್ವಾ? ಕುಂಬಳಕಾಯಿ ಏನ್ ಶಿವರಾಜು ಇದು? ಅಷ್ಟಕ್ಕೆ ನಾವು ಕುಂಬಳಕಾಯಿ ತಗೊಂಡೇ ಇಲ್ವಲ್ಲ? ಹೌದು ಬಾವ, ನಾವು ಇಷ್ಟೊಂದು ಕುಂಬಳಕಾಯಿ ತಗೊಂಡೇ ಇಲ್ವಲ್ಲ. ನಾನು ಅದನ್ನೇ ಕಣ ಕೇಳ್ತಿರೋದು. ಅತ್ತೆಯವ್ರೆ, ಈ ಕುಂಬಳಕಾಯಿ ಹೇಗ್ ಬಂದಿದ್ಯೋ ನಮಗ್ ಗೊತ್ತಿಲ್ಲ. ಅಷ್ಟಕ್ಕೂ ಮಾರ್ಕೆಟ್ ಅಲ್ಲಿ ಕುಂಬಳಕಾಯಿನ ನಾವು ತಗೊಂಡೇ ಇಲ್ಲ. ಹೌದಮ್ಮ, ನಾವು ತಂದಿದ್ದ ತರಕಾರಿ ಬ್ಯಾಗ್ ಇದಲ್ಲ, ಬೇರೆ ಇರಬೇಕು. ಒಂದ್ ಕುಂಬಳಕಾಯಿ ಜೊತೆ ಎಲ್ಲಾ ತರಕಾರಿನೂ ತಂದಿದ್ವಿ. ಮತ್ತೆ ಮತ್ತೆ ನೀವು ತಂದಿದ್ದ ತರಕಾರಿಗಳೆಲ್ಲ ಏನಾಗೋಯ್ತು? ಬರೀ ಕುಂಬಳಕಾಯಿನೇ ಇದೆಯಲ್ಲ ಇದ್ರಲ್ಲಿ. ಹೌದಲ್ವಾ? ನಡಿ.
ಏನಾಯ್ತು? ಕುಂಬಳಕಾಯಿ ಅಂತ ಗೊತ್ತಿದ್ರು ಕೂಡ ಅಷ್ಟ್ ಈಸಿಯಾಗಿ ಬೇಡ ಅಂತದಿರಾ? ಕುಂಬಳಕಾಯಿಂದ ಎಷ್ಟು ಐಟಮ್ಸ್ ಮಾಡ್ಬೋದು ಅಂತ ನಿಮ್ಗೇನಾದ್ರೂ ಗೊತ್ತಾ? ನಾನ್ ಯೂಟ್ಯೂಬ್ ಅಲ್ಲಿ ನೋಡಿದೀನಿ. ಹೌದೌದು, ಕುಂಬಳಕಾಯಿ ಚಟ್ನಿ, ಕುಂಬಳಕಾಯಿ ಸಾಂಬಾರು, ಕುಂಬಳಕಾಯಿ ಪಲ್ಯ, ಕುಂಬಳಕಾಯಿ ಪಾಯಸ, ಕುಂಬಳಕಾಯಿ ಬಿರಿಯಾನಿ, ಕುಂಬಳಕಾಯಿ. ನಿಲ್ಸ್ತೀಯಾ ನಿನ್ ಕುಂಬಳಕಾಯಿ ಪುರಾಣ? ಕೇಳಿ ಕೇಳಿ ನನ್ನ ಮುಖನೇ ಕುಂಬಳಕಾಯಿ ಆಗೋ ತರ ಇದೆ ಈಗ. ನೀವ್ ಕಿವಿ ಮುಚ್ಕೊಳ್ಳಿ. ಮೊದ್ಲೇ ಕುಂಬಳಕಾಯಿಗೆ ಹತ್ರದ ಹೋಲಿಕೆಲಿದ್ದೀರಾ. ಕುಂಬಳಕಾಯಿನ ಅಷ್ಟೊಂದ್ ಚೀಪ್ ಅಂತ ಅನ್ಕೋಬೇಡಿ. ಡ್ರಮ್ಮು ಎಲ್ಲಾ ಹೇಳಿದಾನೆ, ಆದ್ರೆ ಒಂದ್ ಮಿಸ್ ಮಾಡಿದಾನೆ. ಮಿಸ್ ಮಾಡಿದ್ನಾ? ಕುಂಬಳಕಾಯಿ ಹಲ್ವಾ. ಹಲ್ವಾನಾ? ಓ, ಗಂಡಿನ ಕಡೆಯವ್ರಿಗೆ ಕುಂಬಳಕಾಯಿ ಹಲ್ವಾ ಮಾಡ್ಕೊಟ್ರಿ ಅಂತ ಇಟ್ಕೊಳ್ಳಿ, ಅವ್ರು ಕಳ್ದು ಹೋಗ್ತಾರೆ. ಹೌದೌದು, ಕುಂಬಳಕಾಯಿ ಹಲ್ವಾಗಿಂತ ಒಳ್ಳೆ ಸ್ವೀಟ್ ಇನ್ನೇನಿರುತ್ತೆ. ತುಂಬಾ ಒಳ್ಳೆ